ಕೇಸನ್ನು, ಧರ್ಮಸ್ಥಳದ ಕೇಸನ್ನು ಇಲ್ಲಿವರೆಗೆ ತೆಗೆದುಕೊಂಡಿಲ್ಲ. ಆದಷ್ಟು ಅದರದಷ್ಟು ಬಿಟ್ಟು ಬಿಡುವಂಥದ್ದು. ಬಿ ಜೆ ಪಿಗರಂತೆ ಹೆಗ್ಗಡೆ ಪರವಾಗಿ ನಿಲ್ಲುವಂಥದ್ದು ನೋಡ್ತಾ ಬಂದಿದ್ದೀವಿ. ಕಾಂಗ್ರೆಸ್ಸಿಗರು ಅರ್ಧ ಅತ್ತ ಅರ್ಧ ಇತ್ತ ಅನ್ನುವಂಥದ್ದು. ಜೆ ಡಿ ಎಸ್ ಅವರಂತೆ ಮುಗಿದು ಹೋಯಿತು. ಪರಮ ಭಕ್ತರವರು ಧರ್ಮಸ್ಥಳದ್ದು ಅಲ್ಲ, ಸತ್ಯ ಹೊರಗೆ ಬರೋದು ಹೇಗೆ ಅನ್ನುವಂಥ ಇವತ್ತು ಪ್ರಶ್ನೆಗಳು ಎದ್ದು ಕಾಣ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಡನಾಡಿ ಅಂತ ಸ್ಟೈನ್ಲಿ ಅವರು ಅಭಿಪ್ರಾಯದಲ್ಲೇ ಆ ಸಾಕ್ಷಿ ಮೇನ್ ಹೆಣ್ಮಗಳು ಬಂದಿದ್ದು, ಮಂಡ್ಯದ ಹೆಣ್ಮಗಳು, ವಯೋವೃದ್ಧ ಹೆಣ್ಮಗಳು, ಅವ್ರ ಜೊತೆಗೆ ಪೊಲೀಸರು ಬಿಹೇವ್ ಮಾಡಿದ್ದು, ಸರಿಯಾಗಿ ಪ್ರಶ್ನೆ ಕೇಳಿ ಅದನ್ನು ರಿಪೋರ್ಟ್ ಮಾಡ್ಕೊಳ್ಳೋದೇ ಇದ್ದಿದ್ದು, ಇವೆಲ್ಲವೂ ಗಮನಿಸಿದಾಗ ಏನು ಮಾಡಿದ್ರು ನೋಡಿ ಇದು ಸ್ಪಷ್ಟ ಇಲ್ಲ ಎಲ್ಲ ನೆಲೆಯಲ್ಲೇ. ಮತ್ತು ಮೇಲಾಗೆ ಅವ್ರನ್ನ ಎನ್ಕ್ವೈರಿ ಮಾಡಿ ಇಲ್ಲಿವರೆಗೆ ಇಷ್ಟರೊಳಗೆ ಮಂಜುನಾಥ್ ಗೌಡರನ್ನು ಸಸ್ಪೆಂಡ್ ಮಾಡಬೇಕಾಗಿತ್ತು, ಹೊರಗೆ ಹಾಕಬೇಕಾಗಿತ್ತು ಅಲ್ಲಿ ತನಿಖೆ ಅಂತ. ಈಗಾಗಲೇ ಅವ್ರ ಮೇಲೆ ಆರೋಪ ಇದ್ದು. ಚಿನ್ನಯ್ಯ ಈ ಗುಂಡಿಗಳನ್ನು ತೋರಿಸೋ ಅಥವಾ ಅಯ್ಯೋ ಸ್ಥಾನಗಳನ್ನು ತೋರಿಸೋ ಅವ್ರಿಗೆ ಅಂಜಿಕೆ ಆಗ್ತಾ ಇದ್ದಿದ್ದು ಮಾಡಿದ್ದು ಈಗಾಗಲೇ ರಿಪೋರ್ಟ್ಸ್ ಆಗಿದ್ದವು. ಇಂಥ ಸಂದರ್ಭದಲ್ಲೇ ಯಾರಪ್ಪ ಎಲ್ಲೇ ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟಿನ ವಕೀಲರಾಗಿರ್ಬೋದು, ಇನ್ನುಳಿದ ವಕೀಲರಾಗಿರ್ಬೋದು, ಜಗದೀಶ್ ಅವರಾಗಿರ್ಬೋದು, ಇವರೆಲ್ಲ ಇವತ್ತು ಏನು ಮಾಡ್ತಾ ಇದ್ದಾರಪ್ಪ, ಇದು SIT ಇಂದ ಆಗೋದಿಲ್ಲ, ಬೇರೆ ತನಿಖೆ ಆಗಬೇಕು ಅಂತ ಇವು ನಿಧಾನಕ್ಕೆ ತಮ್ಮ ಬಾಯಿ ತೆರಿತಾ ಇದ್ದಾರೆ, ಬೆನ್ನು ಹತ್ತಾ ಇದ್ದಾರೆ, ಸತ್ಯ ಹೊರಗೆ ಬರಲಿ ಅಂತ ಬೆನ್ನು ಹತ್ತಿದ್ದಾರೆ. ಹೀಗಾಗಿ ಈ ಎಲ್ಲ ಸಂದರ್ಭಗಳಾದಾಗ ಅದರಲ್ಲೂ ಎಲ್ಲ ತಿಲಕಪ್ರಾಯವಾಗಿ ಇದಕ್ಕೆಲ್ಲದಕ್ಕೂ ಅಂತ ಮುಖ್ಯವಾಗಿ ಇವತ್ತು ತಿಮ್ರೋಡಿಯವರನ್ನ, ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರನ್ನ ಇಲ್ಲಿದ ರಾಯಚೂರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಬಲ ಇಲ್ಲಿಯ ಸಾಕ್ಷಿಯನ್ನು ಕೂಡಿಸುವಂಥವ, ಇಲ್ಲಿಯ ಹೋರಾಟಕ್ಕೆ ಮೂಲ ನೆಲೆಯಾದಂಥವ ತಿಮ್ರೋಡಿಯವರ ಮೂಲ ಯಾವುದು, ಆರ್ಥಿಕ ಮೂಲ ಯಾವುದು, ಏನು ಮಾಡಲಿ ಹುಡುಕ್ರಿ ಏನು ತಪ್ಪಿಲ್ಲ. ಇವ್ರು ಕೊಟ್ಟು ನಡೆಸೋರು ಯಾರು, ಯಾವ ಬೇರೆ ಧರ್ಮದವ್ರು ಮಾಡ್ತಾ ಇದ್ದಾರೆ ಕಂಡು ಹಿಡೀರಿ, ಅದನ್ನು ಪ್ರೂವ್ ಮಾಡಿರಿ, ಅದನ್ನು ಕೋರ್ಟಿಗೆ